ಬಲವಿನ ಇದು ಕಾದಿದೆ ಬಾ ಮಧುಬಹಿರಲು ಭ್ರಮರ ಭ್ರಮರ चलते प्रेमद ज्योतिया ಬೆಳಕನ್ನು ಚೆಲ್ಲಿ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ನೋಟದಲ್ಲೇ ನಲ್ಲನ ಮನಸೆಳೆದೆ ಕಣ್ಣೋಟದೆನ ಮನಸೋಟಿಯಲೆ ಕುಡಿ ನೋಟದಲ್ಲೇ ನಲ್ಲನ ಮನಸೆಳೆದೆ ಕಣ್ಣೋಟದೆನ ಮನಸೋಟಿಯಲೆ ವಿರಹದ ತಾಪವ ನೀಗಿದು ಬಾನಳನೆ ಹಿರಿಯನ ಮನದಲ್ಲಿ ಅನುದಿನ ಬೆಳಗುತ್ತ ಕಾಣಿಸ್ರಿ ಹಿರಿಯನ ಮನದಲ್ಲಿ ಅನುದಿನ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಬಾಚಲಿದೆ ಬಾರೆ ಮೋಹಿನಿ ಮನದ ಬಾಮಿನಿ ಬಾಮಿನಿ ಬಾರೆ ಮೋಹಿನಿ ಮನದ ಬಾಮಿನಿ ಬಾಮಿನಿ ಸುಖದ ಸುಂದರಿ ಮೌನವ ಯಾರಿ ನಾಚಿಕೆಯೇ ಕಸ್ತೂರಿ ಸುಖದ ಸುಂದರಿ ಮೌನವ ಯಾರಿ ನಾಚಿಕೆಯೇ ಕಸ್ತೂರಿ ನಾಟ್ಯದರ ಬಳಿ ಭಾವ ಬಂದಿ ಹರಗಿಣಿ ನನ್ನಯ ಕಣ್ಮಣಿ ನಾಟ್ಯದರ ಮಣಿ ಭಾವ ಬಂದಿಯ ಹರಗಿಣಿ ನಿನ್ನೆಯ ಚಾಲುವೆ ತಂದಿದೆ ಬಲವು ನಿನ್ನೆಯ ಚಾಲುವು ತಂದಿದೆ ಬಲವು ಈ ಮಿಲನ ಸಮ್ಮಿಲ ಎಂದೆಂದಿಗೂ ಬಾಚಲಿದೆ ಪರಾಗವಾಗದೆ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಬಾಚಲಿದೆ
ಕ್ಷಣವು ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಈ ದಿನದ ದುಃಖವು, ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೇ ಹಾಗೆ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ಸಮ್ಮಿಲನ ಮತ್ತು ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಹಾಗೆ ಪ್ರೇಮ ಸಜೀವ. ಉತ್ತರ: ನಿನ್ನೆಯ ದಿನ ನಾವು ತೀವ್ರ ವಿರಹದ ಶೋಕದಿಂದ ಬಳಲಿದೆವು, ಆದರೆ ಈ ದಿನ ಮತ್ತೆ ಸಮ್ಮಿಲಿತರಾಗಿದ್ದೇವೆ. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ: ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಈ ನಿನ್ನ ಭಕ್ತರು ನಿರಾಕರಿಸುವಳೆ? ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಸ್ವಾಮಿ, ನಾನೇ ನನ್ನ ಕೈಯಾರ ಕಟ್ಟಿದ ಈ ಸುಮಮಾಲಿಕೆಯನ್ನು ಭಕ್ತರು ನಿರಾಕರಿಸಲೇವಾ? ಕುಳಿತುಕೊಳ್ಳಿ ಸ್ವಾಮಿ. ಏಕೆ? ಸುಂದರ ಲೋಕದ ಸೌಂದರ್ಯ ದೇವನ್ ಒಲಿದು ನೀ ಬಾರ, ಎನ್ನ ಮನವಾನಿ ಸೇರ. ಸುಂದರ ಲೋಕದ ಸೌಂದರ್ಯ ದೇವನ್ ಒಲಿದು ನೀ ಬಾರ, ಎನ್ನ ಮನವಾನಿ ಸೇರ. ವಧುವಾದಿ
ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟನು ಉತ್ತರ. ಆದರೆ ನಾನು ಈ ದಿನ ಯುದ್ಧದಲ್ಲಿ ಮಹಾ ಕಾರ್ಯವೊಂದನ್ನು ನೆರವೇರಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮ ಪೂಜೆಯನ್ನು ಸನ್ಮಾನಿಸಲು ನನ್ನಲ್ಲಿ ಸಮಯವಿಲ್ಲ ಉತ್ತರ. 4 ದಿನಗಳು ಯುದ್ಧದಲ್ಲಿ ಇರುವೆ. ಈ ದಿನವಾರು ಸ್ವಲ್ಪ ಕಾಲ ಹೋಗಲಿ, ಕ್ಷಣ ಮಾತ್ರ ನನ್ನೊಡನೆ ಇರಬಾರದೆ ಸ್ವಾಮಿ. ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಬಂದಿರುವೆನು. ನನ್ನನ್ನು ತಡೆಯಬೇಡ ಉತ್ತರ. ನಗುಮುಖದಿಂದ ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ಮೊದಲು ನಿಮ್ಮ ಸಗಣ ನಾನು ಬರುವೆನು. ಅಂದು ನಿಮ್ಮ ತಂದೆ ಬಲರಾಮನು ಯುದ್ಧ ಮಾಡುವಾಗ ಅತ್ತಿಯವರು ಸಹಾಯ ಮಾಡಿದರಂತೆ, ಹಾಗೆ ಓಡಿ 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 ನಿಧಾನವಾಗಿ ನಾನು ಬರುವೆನು ಸ್ವಾಮಿ. ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣೆ ಮಾಡಬೇಕಾಗಿತ್ತು. ಆದರೆ ಯುದ್ಧ ಭೂಮಿಯು ಮಹಿಳೆಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಅದಕ್ಕೆ ಸ್ವಾಮಿ ಹೊಸ ಬಿಲ್ಲನ್ನು ತಂದಿದೆ. ನಾನು ನಿಮ್ಮ ಎದೇರಿಸಲಿ ಸ್ವಾಮಿ. ಆಹಾಹಾ, ಈ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ ಉತ್ತರ. ನನ್ನ ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯ ತಿರಿದು ತಂದ ಹೂಗಳಿಂದ ನನ್ನ ಎದೆ ಏರಿಸು. ರೂಪುಗಂಡ ಪ್ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು ನನ್ನ ಮನ್ಮಥ ಶಾಯಿನಿ. ನಿನ್ನ ಹೃದಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಎಷ್ಟು ಸುಳ್ಳಿನ ಮಾತುಗಳು ಸ್ವಾಮಿ ನಿಮ್ಮದು. ಸಾಕಿ ವಿನೋದ ಸರೋಜನ ನಾವಲ್ಲಿ ನಾನಿನ್ನ ಪ್ರೇಮಾಜನ ಪ್ರೇಮಾಜನ ಪ್ರೇಮಾಜನ. ಸಾಕಿ ವಿನೋದ ಸರೋಜನ ನಾವಲ್ಲಿ ನಾನಿನ್ನ ಪ್ರೇಮಾಜನ ಪ್ರೇಮಾಜನ ಪ್ರೇಮಾಜನ. ಶ್ರೀಸ್ವಾಮಿಯಾಗಿ ಕಾಂತೆಯಾಗಿ ಕೊಳಕಾದಿ ಕಾಣಿ. ಶ್ರೀಸ್ವಾಮಿಯಾಗಿ ಕಾಂತೆಯಾಗಿ ಕೊಳಕಾದಿ ನಿಂತಿನ ಕಾಣಿ. ಸಾಕಿ ವಿನೋದ ಸರೋಜನ ನಾವಲ್ಲಿ ನಾನಿನ್ನ ಪ್ರೇಮಾಜನ ಪ್ರೇಮಾಜನ ಪ್ರೇಮಾಜನ. ನಾರ್ಯ ರೋಗ ತಾಳ್ಯ ಕೃಪ, ನಾರ್ಯ ರೋಗ ತಾಳ್ಯ ರೋಗ ಸಂಧಾನದಲ್ಲಿ ಚಾತುರ್ಯ ತೋರಿ, ಸಂಧಾನದಲ್ಲಿ ಚಾತುರ್ಯ ತೋರಿ. ಸತಿ ಸತಿ ವೀರ ಸತಿ 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 ವೀರ ಸತಿ ನಾ ಶೋಭಿತೆ. ಸಾಕಿ ವಿನೋದ ಸರೋಜನ ನಾವಲ್ಲಿ ನಾನು ಪ್ರೇಮಾಜನ ಪ್ರೇಮಾಜನ ಪ್ರೇಮಾಜನ. ಬೇಡ ಮನದಿದಿರ ಸ್ವಭಾವ, ಇದು ನಿನಗಾಗಿ ಕಾದಿದೆ ಜೀವ. ನಿನಗೆ ಹೌದಲ್ಲವೇ ಸ್ವಾಮಿ? ನನ್ನಲ್ಲಿ ಕೋಪವೇ? ನಿಜವಾಗಿ ಇರುವುದು. ಪ್ರೇಯಸಿ, ಈ ಕೋಪವೇಕೆ? ಈ ಪ್ರಿಯತಮನ ನಿಮ್ಮಿಂದಲೇ. ಪ್ರಿಯೆ, ಸೋತೆನು
ಅಲ್ಲಿ ನೋಡಬೇಡಿ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ. ಪ್ರೇಯಸಿ, ಎಷ್ಟು ಅಂತ ನಿನ್ನನ್ನು ನೋಡಲಿ? ನನ್ನನ್ನು ನೋಡದೆ ಇನ್ಯಾರು ನೋಡಿದ್ವಿ ಸ್ವಾಮಿ. ಮುಂದಿನ ಹಾಡನ್ನು ಹಾಡು. ಮನಸೋತಿಲೆ ಕಾಲಿನದಲ್ಲಿ ಬಿಡುಮಾನ ಬಾಣ, ಮನಸಿರುವೆ ಬಿಡುಮಾನ ಬಾಣ, ಮನಸಿರುವೆ ಮನಸೋತಿಲೆ. ಇದು ಉಪಹಾಸದ ಸಮ್ಮೇಳನ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರನ್ನು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆ ಗಾನಮಯಿಯಾದ ನಿನ್ನಂತ ಕಲಾವಿದೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಇವು ಎರಡು ಪರಸ್ಪರ ಸಂಬಂಧವಿಲ್ಲದ ವಿವಿಧ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಿವೆ. ಒಬ್ಬ ವಿಧಾತನು ಇಬ್ಬರು ಉತ್ತರ. ಅಷ್ಟೊಂದು ಆತುರವಾಗಿರುವುದೇ ನಿಮಗೆ ಸ್ವಾಮಿ? ನಿಮ್ಮಿಷ್ಟದಂತೆ ಆಗಲಿ ಸ್ವಾಮಿ. ಪ್ರೇಯಸಿ, ಒಂದು ವೇಳೆ ಯುದ್ಧದಲ್ಲಿ ನಾನೊಂದು ಸ್ವಾಮಿ ಪ್ರಾಣತ್ಯಾಗವನ್ನು ಮಾಡಿದರೆ ನನಗಾಗಿ ಸ್ವಲ್ಪ ಚಿಂತಿಸಿರುತ್ತಾನೆ. ಇಲ್ಲ ಸ್ವಾಮಿ, ದುಃಖವನ್ನು ಮನಸ್ಸೇ ಮನೆ ಮಾಡಿಕೊಂಡು ನಿಮ್ಮನ್ನು ಅರ್ಶನವಾಗಿ ಕಳಿಸುವೆ ಸ್ವಾಮಿ. ಆಹಾ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಸಿರಿಸದ ಮಾಧುರ್ಯ, ಮಲ್ಲಿಗೆಯ ಗಂಧದಲ್ಲಿ ಸಂಪಿಗೆಯ ಮಾಧುರ್ಯ. ಈ ಸಂಸಾರದ ನಡುವೆ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದವನ್ನು ನೋಡಿ ನಾನು ಧನ್ಯರಾದ ಉತ್ತರ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು. ಎಷ್ಟೇ ಆದ್ರೂ ನೀ ಬಳಿ ಬಂದಾಗ ನನ್ನ ಮನವು ಸೋತುವುದಲ್ಲವೇ ಸ್ವಾಮಿ? ನೀ ಬಳಿ ಬಂದಾಗ ನೀನು ಬೀರ, ನೀ ಬಳಿ ಬಂದಾಗ ನೀನು ಬೀರ. ಕಣ್ಣ ತುಂಬ ನಿನ್ನ ಬಿಂಬ, ಕಣ್ಣ ತುಂಬ ನಿನ್ನ ಬಿಂಬ ಮೂಡಿತು ಅನುರಾಗ. ಬಳಿ ಬಂದಾಗ ನೀನು ಆದರೆ ನಿನಗೆ ಗೌರವವಿಲ್ಲ ಇರುವುದು ಸ್ವಾಮಿ. ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖ ವೇಗಗಳನ್ನು ಹೃದಯದಲ್ಲಿ ಅಡಗಿಸಿಕೊಂಡು ತಮ್ಮ ಕಣ್ಣೀರನ್ನು ಭೂಮಿಗುದಿಸದೆ ಸಾಹಸಮುಖಿಯರಾಗಿ ತಮ್ಮ ಪತಿಪುತ್ರರನ್ನು ಬೀಳ್ಕೊಡುವರು. ಅವರಿಗಾವ ಗೌರವವಿಲ್ಲ ಉತ್ತರ? ಇರುವುದು ಸ್ವಾಮಿ. ರಣಂಗರದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತ ಆಗದ ಮಡದಿ ಯಾರು? ಈ ನನ್ನ ಸ್ವಾಮಿಯ ಗೌರವಿ, ನನ್ನ ಸ್ವಾಮಿಯ ಗೌರವ ಸ್ವಾಮಿ. ಪ್ರೇಯಸಿ, ಒಂದು ವೇಳೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿದರೆ ನನಗಾಗಿ ಸ್ವಲ್ಪವೂ ಚಿಂತಿಸಿದ್ರು ತಾನೆ? ಇಲ್ಲ ಸ್ವಾಮಿ, ನಿನ್ನ ಆಜ್ಞೆ ವಿರುದ್ಧ ಒಂದು ತೊಟ್ಟು ಕಂಬನಿ ಸಹ ಭೂಮಿಗೆ ಬಿದ್ದರೆ ಈ ನನ್ನ ಕಣ್ಣನ್ನು ಕಿತ್ತು ನಿನ್ನ ಚರಣಕ್ಕೆ ಅರ್ಪಿಸುವೆ. ಉತ್ತರೆ ಪತಿಯಾಗ್ನೆ ದೇವರ ಆಜ್ಞೆ ಸ್ವಾಮಿ. ಪ್ರೇಯಸಿ, ಈ ನೀನು ಹಾಕಿದ ಈ ವಿಜಯ ಮಾಡಿದ ನಾನು ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಹೌದೇ ಸ್ವಾಮಿ? ಉತ್ತರ ಅರ್ಪಣೆ ನಿನಗೆ ಅರ್ಪಣೆ.
ದೀಪ ಜೊತೆಯಾಗಿ ಬೆಳಗಿ ಒಳ್ಳೆ ಬಂತ ಕಣ್ಣ ಮಿಂಚು ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಒಳ್ಳೆ ಬಂತ ನಗೆಯ ಸಂಚು ಹರಳಿ ನಿಂತ ಕಮಲದಂತೆ ಪಾದ ಇರಲು ಗೆಜ್ಜೆ ಉಲಿವ ಗೆಜ್ಜೆ ಸುದಿಯು ಸ್ವರವು ಕಲಿತಿರಲು ಅಪರಾಧದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ ಘನವು ನಿನ್ನ ಪ್ರತಿಬಿಂಬ ತುಂಬಿದಾಗ ಒಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನು ಜಪಿಸುವಾಗ ಎದುರು ಇಂದು ನಯನದಿಂದ ದೂರ ಪಡವದೆತ್ತ ತುಡಿಯ ಜೇನಸ ತಗಡ್ದೋ ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಳಯದ ಶುಭಮಿಲನ ಭೂಮಿ ಸೇರಿದರೆ ಅದು ಪ್ರತಿಬಿಂಬ ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಳಯದ ಶುಭಮಿಲನ ಆ ಪ್ರಳಯದ ಒಂದು ಗೋಪುರವಾಗಿ
ಸ್ವಾಮಿ ಸ್ವಾಮಿ ನಡಿ ಯುದ್ಧ ಬೈದ ಧನಂಜಯ ಧನಂಜಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಕುರುಕ್ಷೇತ್ರದ ಸಮರಾಂಗಣದಿ ನೆರೆದಿದ ಸೈನ್ಯದ ಮಹಾಪೂರ ಅರ್ಜುನ ಕುರುಕ್ಷೇತ್ರದ ಸಮರಾಂಗಣದಿ ನೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ನೀನೆ ಧನ್ಯ ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಧನಂಜಯ ಶ್ವೇತವಸನಧಾರಿ ಭೀಷ್ಮ ಪಿತಾಮಹನು ಶ್ವೇತವಸನಧಾರಿ ಭೀಷ್ಮ ಪಿತಾಮಹರ ತರುಣರಾಗಿಯ ದಾಟಿಯ ನೋಡು ಅರ್ಜುನ ಶ್ವೇತವಸನಧಾರಿ ಭೀಷ್ಮ ಪಿತಾಮಹರ ತರುಣರಾಗಿಯ ದಾಟಿಯ ನೋಡು ಅಜಾನುಬಾಹು ಭುಜಬಲಾಢ್ಯನು ಅಜಾನುಬಾಹು ಭುಜಬಲಾಢ್ಯನು ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ ಹನ್ನೊಂದ ಚೋಹಿಣಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ ಇಂದು ಅವರ ಗೆದ್ದು ವಿಜಯ ಸಾಧಿಸು ಇಂದು ಅವರ ಗೆದ್ದು ವಿಜಯ ಸಾಧಿಸು ಧನಂಜಯ ಧನಂಜಯ ಪರಮಾತ್ಮ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಹೋರಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಸರಿ ತೋರಿಸು ದುರ್ಯೋಧನ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಯೋಧರನ್ನು ಸಾರಿ ತೋರಿಸು ನಿನ್ನಿಚ್ಛೆ ಅರ್ಜುನ ಅರ್ಜುನ ಪರಮಾತ್ಮ ಹತ್ತ ನೋಡು ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ತೋರುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ದುಶ್ಯಾಸನ ಕರ್ಣರೊಡನೆ ಅಶ್ವಾರೂಢನಾಗಿ ಸೈನ್ಯದ ರಚನೆಯನ್ನು ವೀಕ್ಷಿಸುತ್ತಿರುವನು. ಅವರ ಹಿಂದೆ ಜಯದ್ರಥ, ಶಕುನಿ, ಸಿಂಧುರಾಜ ಇರುವರು. ಪಾರ್ಥ, ಇಲ್ಲಿ ನೋಡು, ಒಂದೇ ವಿಧವಾದ ರಥದಲ್ಲಿ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರೆಲ್ಲ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವವರೇ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ಅಶ್ವತ್ಥಾಮನು. ಇಲ್ಲಿ ನೋಡು ಪಾರ್ಥ, ಸ್ವರ್ಣಮಯವಾದ ಶೋಭಿತವಾದ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವವನೇ ಕೌರವ ಸೈನ್ಯದ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ಕೂಡಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮುಕುಟವು ಶೋಭಿಸುತ್ತಿರುವುದು. ಆತನು ನಿಮ್ಮ ಪಿತಾಮಹನು. ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಮ್ಮೆ ವಂದಿಸು. ಆಜ್ಞೆ ಮಾಧವ. ಗುರುಪಿತಾಮಹ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ನನ್ನ ಜೀವನದಲ್ಲಿ ಇದೆಂತ ಪವಿತ್ರವಾದ ಸಮಯ. ನನ್ನ ಜೀವನದಲ್ಲಿ ಇದೆಂತ ಪವಿತ್ರವಾದ ಸಮಯ.
ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಆಹಾ ಇದೇನು ಅರ್ಜುನನ ಪತನವೋ ಅಥವಾ ಉದ್ಧಾನವೋ ವಾಸುದೇವ? ಏಕೆ ಮಿತ್ರ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣೆ ಸಾಡೆನಾ, ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ. ಜಾರುತ್ತಿದೆ ಗಾಂಡಿಯ ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡಿಯ ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡಿಯ ಸೋಲುತ್ತಿದೆ ಕೈ ಕಾಲು, ನಾನಾದೆ ಪರವ ತೋರಿಸೋ ಬಣ್ಣ, ನಾನಾದೆ ಪರವ ತೋರಿಸೋ ಬಣ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಗುರು ಬಾಂಧವರ ಶಿರವ ಬೆದಿಸಲಾರೆ, ಗುರು ಬಾಂಧವರ ಕೃಷ್ಣ, ಕೃಷ್ಣ, ಕೃಷ್ಣ. ಗುರು ಬಾಂಧವರ ಶಿರವ ಬೆದಿಸಲಾರೆ, ಗುರು ಬಾಂಧವರ ಶಿರವ ಬೆದಿಸಲಾರೆ, ಅಲ್ಪ ಭೋಗವ ಬಯಸಿ ಪಾದಕ್ಕೆ ನಾನಾದೆ, ಅಲ್ಪ ಭೋಗವ ಬಯಸಿ ಪಾದಕ್ಕೆ ನಾನಾದೆ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ, ಸಮರದಿ ಸೆಣೆ ಸಾಡೆನ, ಸಮರದಿ ಸೆಣೆ ಸಾಡೆನ. ಪರಮಾತ್ಮ ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಚಾಲೆ, ಬೇಸಿಗೆ ಬಿಸಿಲಿಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಮೂಡಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀಯವು ಕಳಚಿತು, ಕಾಲಿನಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುವುದಾದರೆ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ಹೋಗ್ತಿದೆ ಎಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಗುರುವಧೆಗೆ, ಜ್ಞಾತಿ ಹಿಂಸೆಗೆ ಕೈ ಹಾಕಲಾರೆ. ಯುದ್ಧವು ಬೇಡವೇ ಬೇಡ, ರಥವನ್ನು ಹಿಂತಿರುಗಿಸು ಮಿತ್ರ. ಪಾರ್ಥ, ಪರಮಾತ್ಮ, ಏನು ಹೇಳುತ್ತಿರುವೆ? ಇಂತಹ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವನೆಯು ನಿನ್ನಲ್ಲಿ ಹೇಗೆ ಉಂಟಾಯಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸಬೇಡ. ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಯುದ್ಧ ಕ್ಷತ್ರಿಯನ ಧರ್ಮ. ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯರ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟುವರು. ಪೂಜರರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಬಂಧು ಬಾಂಧವರ ರಕ್ತದಿಂದ ತೋಯ್ದ ರಾಜ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ ಕೃಷ್ಣ. ಅಶಾಶ್ವತ ರಾಜಲೋಭಕ್ಕೊಳಗಾಗಿ
ಶಾಶ್ವತವಾದ ಧರ್ಮವನ್ನು ಅಳಿಸಲು ನನ್ನಿಂದಾಗದು. ಸಜ್ಜನ ವಧೆಯು ನನಗೆ ಸಮ್ಮತವಲ್ಲ. ಪಾರ್ಥ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವವು. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವ ಹಾಗೆ ಈ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಜನ್ಮವು ಮೊದಲೇ ನಿರ್ಧಾರವಾಗಿರುವುದು. ಅವಶ್ಯವಾಗಿ ಆಗಬೇಕಾದದಕ್ಕೆ ಚಿಂತಿಸಿ ಫಲವೇನು? ಯುದ್ಧ ಕ್ಷತ್ರಿಯನ ಧರ್ಮ. ನೀನು ಧರ್ಮವನ್ನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದ್ರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಪಾರ್ಥ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನು ಅನರ್ಥಕಾರಿ ಎಂಬುದನ್ನು ತಿಳಿ. ದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವು? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಈಗ ಕರ್ಮತತ್ಪರನಾಗು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿನಿಸು. ಇಹಲೋಕದಲ್ಲಿ ಕೀರ್ತಿಯನ್ನು, ಪರಲೋಕದಲ್ಲಿ ಸ್ವರ್ಗವನ್ನು ಪಡೆಯುವಿಯಂತೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸಿದ ನೀನು ಯಾರು? ಕರ್ಮಯೋಗಿನು? ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾನು ಜನ್ಮ ಜರಾರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಈ ಭೂಮಿಯಲ್ಲಿ ಧರ್ಮ ಪತನವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶೆ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಪಾರ್ಥ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಾಮೈಮ. ಪಾರ್ಥ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೆರವು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೆರವು, ಋಷಿಗಳಲ್ಲೂ ಭೃಗುವೂ ಆಗಿರುವನು. ಅದರಲ್ಲೂ ಒಂದಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳು ನಡೆಯುತ್ತಿರುವವು. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃಪಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯ. ಹೆಂಗಿಟ್ಕೊಂಡ್ರಿ
ನೋಡಲಾರೆ ಪ್ರಭು, ನೋಡಲಾರೆ. ಕೈಕಾಲುಗಳು ಕಂಪಿಸುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ. ಏ ಭಕ್ತ ಪರಾಧೀನ, ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು, ನಿನ್ನ ಸುಮಧುರವಾದ ಮಂದಾಸವನ್ನು ತೋರಿಸು. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರಧಾರಿಯಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯೆ ಪ್ರಶಾಂತ ಜಲಜೀವ ರಾಶಿಯಲ್ಲಿ ಸಾಗುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ಯುದ್ಧ ಪ್ರಳಯದಲ್ಲಿ ನಿನ್ನ ಯುದ್ಧ ನೌಕೆಯು ಪ್ರತಭ್ರಷ್ಟವಾಗದಂತೆ ದಡವನ್ನು ಸೇರಿಸಲು ಕಾರಣೀಭೂತನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನ, ಸಮರಗೀತೆಯನ್ನು ಮೊಳಗಿಸು. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತಥಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಖಂಡಿತವಾಗಿಯೂ ದುರ್ಯೋಧನನು ಈ ಬಾರಿ ನಿನ್ನನ್ನು ವಂಚಿಸಿದನು. ನನ್ನನ್ನೆಲ್ಲ ವಾಸುದೇವ, ನಿನ್ನನ್ನು ಈ ಭೀಮಸೇನರ ಅಗಾಧವಾದ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗ ಎಲ್ಲರೂ ಕೇಳಿರಿ. ಇಲ್ಲಿ ಕಾಣುವ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನನ ಜಲಸ್ತಂಭದಿಂದ ಅಡಗಿ ಕುಳಿತಿರುವನು. ಭೀಮಸೇನ, ಇದಕ್ಕೆ ನಿನ್ನೆ ಉತ್ತರವೇನು? ಏನು? ಸರೋವರದಲ್ಲಿ ಅಡಗಿ ಕುಳಿತಿರುವನೇ ದುರ್ಯೋಧನ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದರಂತೆ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಮೊದಲಾದ ಮಹಾರಥಿಗಳು ನಿಲಗವಾಗಿ ಪ್ರಾಣವನ್ನು ಬಿಟ್ಟರು. ಇಂದ್ರ ಶಕಣಿಯಂತ ನರಾದವನು ರಣರಂಗದಲ್ಲಿ ವೀರನಂತೆ ಹೋರಾಡಿ ಮಾಡಿದರು. ಏಳಿಗೆಯಂತೆ ಓಡಿ ಬಂದು ಸರೋವರದಲ್ಲಿ ಅಡಗಿಕೊಳ್ಳುತ್ತಿದೆಯಾ? ಸರೋವರದ ವಂಶದ ಕಳಂಕ ಸ್ವರೂಪನೆ. ವೀರನಾದರೆ ಧೀರನಾದರೆ ಎನ್ನುವ ಭಾಗವಹಿಸಿದ ಈ ಭೀಮನ ಪ್ರಚಂಡ ಪ್ರಹಾರ. ಭೀಮಸೇನ, ದುರ್ಯೋಧನ ನಿನಗೆ ಕೊಡುತ್ತಿರುವ ಯುದ್ಧದ ಆಹ್ವಾನ, ಇದಕ್ಕೆ ನೀನೇನು ಹೇಳುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನು ಇಷ್ಟು ದಿನ ಈ ಶುಭವರ್ತಕ್ಕಾಗಿ ಕಾದಿದ್ದೆನು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವನ್ನು ಮೊದಲೇ ಬಲ್ಲೆ. ಆದರೆ ಅದಕ್ಕಾಗಿ ದುಃಖಿಸುವುದಿಲ್ಲ. ನನ್ನ ವಿರಾಟ ಆಂದೋಲನ ಆದರ್ಶವನ್ನು ಜಗತ್ತಿಗೆ ತೋರಿಸಬೇಕೆಂದಷ್ಟೇ. ಭವಿಷ್ಯ ಭಾರತ ವೀರ ಕ್ಷತ್ರಿಯರ ಹೃದಯದಲ್ಲಿ ಈ ದುರ್ಯೋಧನನ ಸಾಹಸ ವಿಜಯ ದುಂದುಮೆಯನ್ನು ಭಾಗಿಸಬೇಕೆಂದಷ್ಟೇ ನನ್ನ ಇಚ್ಛೆಯಾಗಿತ್ತು. ನಿನ್ನ ಇಚ್ಛೆ ಪೂರ್ಣವಾಗುವುದು ವೀರಬರ. ಪೂರ್ಣವಾಗಲಿಲ್ಲ ಸಹೋದರ. ಅಗ್ರಜನಿಗೆ ನಮಸ್ಕರಿಸುವೆನು. ಸಹೋದರ, ನಿನಗೆ ಶುಭವಾಗಲಿ. ಅಣ್ಣ, ಯಾವಾಗ ಬಂದಿರಿ? ಕುಶಲವೇ? ಕ್ಷಣಕಾಲವಾಯಿತು. ದೇವತೆಪತಿ ಬಲಭದ್ರನಿಗೆ ಇಷ್ಟನ ಪ್ರಣಾಮಗಳು. ಅಣ್ಣ, ಗದಾ ಯುದ್ಧವನ್ನು ನೋಡಿಕೊಂಡು ಹೋಗಿವರಂತೆ. ಹಾಗೆ ತಪ್ಪಾಯ್ತು. ಭೀಮಸೇನ, ಈ ದುರ್ಯೋಧನವನ್ನು
ಪಾಪ ದುರ್ಯೋಧನ, ಪಾಪ ಭೀಮಸೇನ ಶೌರ್ಯದಿಂದ ಯುದ್ಧ ಮಾಡು. ಕೃಷ್ಣ ಈಗ ತಿಳಿಯಿತು. ಹಲೋ, ಈ ಸಾರಿ ಭೀಮನ ಪ್ರತಿಜ್ಞೆ ಎಂದು ಭಂಗವಾಗುವುದಿಲ್ಲ. ದುರ್ಯೋಧನ ಚಿಕ್ಕದಾಗು. ಭೀಮನು ಯುದ್ಧದ ನಿಯಮವನ್ನು ಮೀರಿದನು. ಅತ್ಯಾಚಾರ. ನನ್ನ ಪ್ರಿಯ ಶಿಷ್ಯ ದುರ್ಯೋಧನನು ಅಧರ್ಮ ಯುದ್ಧದಿಂದ ಬಿದ್ದನು. ಜಾಗೃತವಾಗುವ ಹಲಾವಿದರು. ಕೃಷ್ಣ ನಿನ್ನ ಸಮ್ಮುಖದಲ್ಲಿ ಭೀಮನ ವಧೆ ಮಾಡುವನು. ಅಣ್ಣ, ಈ ವ್ಯರ್ಥ ಕೋಪ ಬೇಕೆ? ಏಕವಸ್ತ್ರಧಾರಿಯಾದ ದ್ರೌಪದಿಯನ್ನು ತೊಡೆ ತಟ್ಟಿ ಕರೆದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮಸೇನನು ಪ್ರತಿಜ್ಞೆ ಮಾಡಿದನು. ಪಾಪದ ಪ್ರಾಯಶ್ಚಿತ್ತವಾಯಿತು. ಇದಕ್ಕೆ ನೀನು ಅನರ್ಥ ಕೋಪ ಮಾಡಿಕೊಳ್ಳುವುದು ವ್ಯರ್ಥವೇನಣ್ಣ? ಹೇಗೆ ಹೇಳುವೆ ದುರ್ಯೋಧನ? ಗುರುದೇವ, ಏನೇ ಆದರೂ ಈ ಅತ್ಯಾಚಾರವು ಅಧರ್ಮವು ನಿನ್ನ ಜೀವನದ ಕಳಂಕವಾಗಿ ಉಳಿಯುವುದು. ಕೃಷ್ಣ, ಇನ್ನು ಇಲ್ಲಿ ಒಂದು ಕ್ಷಣವು ನಿಲ್ಲುವ ಇಚ್ಛೆ ನನಗಿಲ್ಲ. ನನ್ನ ಪ್ರಿಯ ಶಿಷ್ಯ ದುರ್ಯೋಧನನು ಧರ್ಮನು, ವೀರ ಸ್ವರ್ಗವನ್ನು. ಕೃಷ್ಣ, ನನ್ನ ಈ ಪರಾಜಯಕ್ಕೆ ಕಾರಣನಾದಯ. ಇದು ನಿನ್ನ ಪರಾಜಯವಲ್ಲ ವೀರವರ, ಇದು ನಿನ್ನ ವಿಜಯ. ಕೃಷ್ಣ, ಇದು ನನ್ನ ವಿಜಯವಲ್ಲ, ಇದು ನಿನ್ನ ವಿಜಯ. ಇದು ನನ್ನ ವಿಜಯವಲ್ಲ, ನಿನ್ನ ವಿಜಯವಲ್ಲ, ಧರ್ಮದ ವಿಜಯ. ಹಾಗಾದರೆ ನನ್ನ ಜನ್ಮವು ಸಾರ್ಥಕವಾಯಿತು ವಾಸುದೇವ. ನೀನಿನ್ನು ಹೊರಡು. ನಾನಿನ್ನು ನಿದ್ರೆ ಮಾಡುವೆನು. ಮತ್ತೆ ನಿದ್ರಾಭಂಗವಾದಾಗ ಸ್ವರ್ಗ ದೇವತೆಗಳು ನನ್ನೆದುರು ಗೀತೆಯನ್ನು ಆಡುತ್ತಾ ಎದುರು ನಿಲ್ಲುವರು. ನಿನ್ನ ಅಭಿಷ್ಟವು ಪೂರ್ಣ ಸಫಲವಾಗುವುದು ವೀರವರ. ಧರ್ಮರಾಯ, ನೀನಿನ್ನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಭೀಮಾರ್ಜುನರೇ, ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿ. ಖಂಡಿತವಾಗಿಯೂ ದುರ್ಯೋಧನನು ಈ ಬಾರಿ ನಿನ್ನನ್ನು ವಂಚಿಸಿದನು. ನನ್ನನ್ನೆಲ್ಲ ವಾಸುದೇವ, ನಿನ್ನನ್ನು ಈ ಭೀಮಸೇನರ ಅಗವಾದವಾದ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗ ಎಲ್ಲರೂ ಕೇಳಿರಿ. ಇಲ್ಲಿ ಕಾಣುವ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನನು ಜಲಸ್ತಂಭದಿಂದ ಅಡಗಿ ಕುಳಿತಿರುವನು. ಭೀಮಸೇನ, ಇದಕ್ಕೆ ನಿನ್ನೆ ಉತ್ತರವೇನು? ಏನು? ಸರೋವರದಲ್ಲಿ ಅಡಗಿ ಕುಳಿತಿರುವನೇ ದುರ್ಯೋಧನ ಅನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದರಂತೆ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಮೊದಲಾದ ಮಹಾರಥಿಕರು ನಿಲಗವಾಗಿ ತೋಳುಗಳು ಬಿಟ್ಟರು. ಇನ್ನು ಶಕಡಿಯಂತ ದರಾದವರು ರಣರಂಗದಲ್ಲಿ ವೀರನಂತೆ ಹೋರಾಡಿ ಮಾಡಿದರು. ಏಳಿಗೆಯಂತೆ ಓಡಿ ಬಂದು ಸರೋವರದಲ್ಲಿ ಹಣಗಿಕೊಳ್ಳುತ್ತಿದ್ದೀಯಾ? ಸರೋವರದ ವಂಶದ ಕಳಂಕ ಸ್ವರೂಪನೆ. ವೀರನಾದರೆ ಧೀರನಾದರೆ ಎನ್ನುವ ಈ ಭೀಮನ ಪ್ರಚಂಡ ಪ್ರಹಾರ. ಭೀಮಸೇನ, ದುರ್ಯೋಧನ ನಿನಗೆ ಕೊಡುತ್ತಿರುವ ಯುದ್ಧದ ಆಹ್ವಾನ, ಇದಕ್ಕೆ ನೀನೇನು ಹೇಳುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನು ಇಷ್ಟು ದಿನ ಈ ಶುಭವರ್ತಕ್ಕಾಗಿ ಕಾಯುತ್ತೇನು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ
ಹೋಗಿವರಂತೆ. ಹಾಗೆ ಹಾಗೆ ತಪ್ಪಾಯ್ತು. ಭೀಮಸೇನ, ಈ ದುರ್ಯೋಧನವನ್ನು ಓದಿಸಬಲ್ಲಿ ಹೋದರೆ ಸಕಲ ಸಮುದ್ರ ಪರಿವೇಷ್ಟಿತವಾದ ಸಕಲ ಧರಣಿ ಸಂಪದವು ನಿನ್ನದಾಗುವುದು. ಈ ಭೀಮಸೇನನ್ನು ಸೋಲಿಸಬಲ್ಲೆಯಾದರೆ ಅಚಂದ್ರವಾಕವಲ್ಲ ಕೀರ್ತಿಯನ್ನೇ ಪಡೆಯುವೆ. ಯುದ್ಧ ಮಾಡಲು ಹೋದರೆ ಒಡೆದ ವಸ್ತುವು ಭೀಮಸೇನ ಶೌರ್ಯದಿಂದ ಯುದ್ಧ ಮಾಡು. ಕೃಷ್ಣ, ಈಗ ತಿಳಿಯಿತು. ಹಲೋ, ಈ ಸಾರಿ ಭೀಮನ ಪ್ರತಿಜ್ಞೆ ಎಂದು ಭಂಗವಾಗುವುದಿಲ್ಲ. ದುರ್ಯೋಧನ ಎಚ್ಚರಾಗು. ಏಕವಸ್ತ್ರಧಾರಿಯಾದ ದ್ರೌಪದಿಯನ್ನು ತೊಡೆತಟ್ಟಿ ಕರೆದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮಸೇನನು ಪ್ರತಿಜ್ಞೆ ಮಾಡಿದನು. ಪಾಪದ ಪ್ರಾಯಶ್ಚಿತ್ತವಾಯಿತು. ಇದಕ್ಕೆ ನೀನು ಅನರ್ಥ ಕೋಪ ಮಾಡಿಕೊಳ್ಳುವುದು ವ್ಯರ್ಥವೇನಣ್ಣ? ಹೇಗೆ ಹೇಳುವೆ ದುರ್ಯೋಧನ? ಗುರುದೇವ, ಏನೇ ಆದರೂ ಈ ಅತ್ಯಾಚಾರವು ಅಧರ್ಮವು ನಿನ್ನ ಜೀವನದ ಕಳಂಕವಾಗಿ ಉಳಿಯುವುದು. ಕೃಷ್ಣ, ಇನ್ನು ಇಲ್ಲಿ ಒಂದು ಕ್ಷಣವು ನಿಲ್ಲುವ ಇಚ್ಛೆ ನನಗಿಲ್ಲ. ನನ್ನ ಪ್ರಿಯ ಶಿಷ್ಯ ದುರ್ಯೋಧನನು ಧರ್ಮನು, ವೀರ ಸ್ವರ್ಗವನ್ನು. ಕೃಷ್ಣ, ನನ್ನ ಈ ಪರಾಜಯಕ್ಕೆ ಕಾರಣನಾದೆಯ? ಇದು ನಿನ್ನ ಪರಾಜಯವಲ್ಲ ವೀರವರ, ಇದು ನಿನ್ನ ವಿಜಯ. ಕೃಷ್ಣ, ಇದು ನನ್ನ ವಿಜಯವಲ್ಲ, ಇದು ನಿನ್ನ ವಿಜಯ. ಇದು ನನ್ನ ವಿಜಯವಲ್ಲ, ನಿನ್ನ ವಿಜಯವಲ್ಲ, ಧರ್ಮದ ವಿಜಯ. ಹಾಗಾದರೆ ನನ್ನ ಜನ್ಮವು ಸಾರ್ಥಕವಾಯಿತು ವಾಸುದೇವ. ನೀನಿನ್ನು ಹೊರಡು. ನಾನಿನ್ನು ನಿದ್ರೆ ಮಾಡುವೆನು. ಮತ್ತೆ ನಿದ್ರಾಭಂಗವಾದಾಗ ಸ್ವರ್ಗ ದೇವತೆಗಳು ನನ್ನೆದುರು ಗೀತೆಯನ್ನು ಆಡುತ್ತಾ ಎದುರು ನಿಲ್ಲುವರು. ನಿನ್ನ ಅಭಿಷ್ಟವು ಪೂರ್ಣ ಸಫಲವಾಗುವುದು ವೀರವರ. ಧರ್ಮರಾಯ, ನೀನಿನ್ನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಭೀಮಾರ್ಜುನರೇ, ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿ ಹಾಗೆ
ವಿಜಯೀ ಭವ ಜನರ ಜನಾರ್ದನ ಜಯ ವಿಜಯೀ ಭವ ಜನರ ಜನಾರ್ದನ ಕನ್ನಡ ರಾಜರ ಮಾರಮಣ ಕನ್ನಡ ರಾಜರ ಮಾರಮಣ ಅನುಪಮ ಸುಲಲಿತ ಕಲಾಪ ಪೂರ್ಣ ಅನುಪಮ ಸುಲಲಿತ ಕಲಾಪ ಪೂರ್ಣ ಜ್ಞಾನ ವಿಜ್ಞಾನ ಕಥನ ಸುಗುಣ ಜ್ಞಾನ ವಿಜ್ಞಾನ ಕಥನ ಸುಗುಣ ಜಯ ವಿಜಯೀ ಭವ ಜನರ ಜನಾರ್ದನ ಕನ್ನಡ ರಾಜರ ಮಾರಮಣ ರಮಾರಮಣ ರಮಾರಮಣ ಶ್ರೀ 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 ಈಶ್ವರಗಳ ವೇದಕ್ಕೆ ಶ್ರೀ 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 ಈಶ್ವರಗಳ ವೇದಕ್ಕೆ ಶ್ರೀ 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 ಈಶ್ವರಗಳ ವೇದಕ್ಕೆ ಜಯ ವಿಜಯೀ ಭವ ಜನರ ಜನಾರ್ದನ ಜಯ ವಿಜಯೀ ಭವ ಜನರ ಜನಾರ್ದನ ಕನ್ನಡ ರಾಜರ ಮಾರಮಣ ಕನ್ನಡ ರಾಜರ ಮಾರಮಣ ಅನುಪಮ ಸುಲಲಿತ ಕಲಾಪ ಪೂರ್ಣ ಅನುಪಮ ಸುಲಲಿತ ಕಲಾಪ ಪೂರ್ಣ ಜ್ಞಾನ ವಿಜ್ಞಾನ ಕಥನ
ಅವು 9 ಗಂಟೆ ಸ್ಟಾರ್ಟ್ ಮಾಡು. 9 ಕಟ್ ಮಾಡಿ ಕಾರ್ಡ್ ಕೊಡಿ.